ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಕೋಣಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆ. ಅನಾರೋಗ್ಯದ ನಡುವೆಯೂ ಜನಸ್ಪಂದನ ಸಭೆ ನಡೆಸಿಕೊಟ್ಟ ಸಚಿವ ಮಂಕಾಳು ವೈದ್ಯ. ಸಚಿವ ಮಂಕಾಳು ವೈದ್ಯರಿಗೆ ಕೆಲವು ದಿನಗಳಿಂದ ಜ್ವರ, ಶೀತ ಕಾಡುತ್ತಿತ್ತು. ಥ್ರೋಟ್ ಇನ್ಫೆಕ್ಷನ್ ಇಂದ ಮಾತನಾಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲವಾಗಿತ್ತು. ಆದರೆ ಇದೆಲ್ಲವನ್ನು ಲೆಕ್ಕಿಸದೆ ಸಚಿವ ಮಂಕಾಳು ವೈದ್ಯರು ಭಟ್ಕಳ ತಾಲೂಕಿನ ಕೋಣಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆಯನ್ನು ನಡೆಸಿಕೊಟ್ಟರು. ತನ್ನ ಕ್ಷೇತ್ರದ ಅಭಿವೃದ್ಧಿ ಹಾಗೂ ತನ್ನ ಕ್ಷೇತ್ರದ ಹಿತದೃಷ್ಟಿಗಾಗಿ ಸಚಿವ ಮಂಕಾಳು ವೈದ್ಯರು ಒಂದು ಹೆಜ್ಜೆ ಮುಂದಿರುತ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕೋಣಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಜನಸ್ಪಂದನ ಸಭೆ. ಕೆಲವು ದಿನಗಳಿಂದ ಸಚಿವ ಮಂಕಾಳು ವೈದ್ಯರಿಗೆ ಕೆಲಸದ ವಿಪರೀತ ಒತ್ತಡದ ಕಾರಣ ಜ್ವರ, ಶೀತ ಹಾಗೂ ಥ್ರೋಟ್ ಇನ್ಫೆಕ್ಷನ್ ಅಂತ ಅನಾರೋಗ್ಯವು ಕಾಡುತ್ತಿತ್ತು. ಸಚಿವ ಮಂಕಾಳು ವೈದ್ಯರು ಇದನ್ನು ನಿರ್ಲಕ್ಷಿಸಿ ತಮ್ಮ ಜನಪರ ಕೆಲಸಕ್ಕಾಗಿ ಮುಂದುವರಿಯುತ್ತಾರೆ. ಕೋಣಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಾರೋಗ್ಯವನ್ನು ಲೆಕ್ಕಿಸದೆ ಜನಸ್ಪಂದನ ಸಭೆಯನ್ನು ಹಮ್ಮಿಕೊಳ್ಳುತ್ತಾರೆ. ಈ ಸಭೆಯಲ್ಲಿ ಸಾಮಾನ್ಯ ಜನರ ಅನೇಕ ಕುಂದು ಕೊರತೆಗಳ ನಿವಾರಣೆಗೆ ಮುಂದಾಗುತ್ತಾರೆ. ವಿದ್ಯಾರ್ಥಿಯರುಗಳು ತಮ್ಮ ಶಾಲೆಗೆ ಹೊಸ ಕಟ್ಟಡದ ಬೇಡಿಕೆಯನ್ನು ಮುಂದಿಡುತ್ತಾರೆ. ಇದಕ್ಕೆ ತಕ್ಷಣ ಸ್ಪಂದಿಸಿದ ಸಚಿವ ಮಂಕಾಳು ವೈದ್ಯರು ಕೂಡಲೇ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗುವುದಾಗಿ, ನಾನು ವಿದ್ಯಾರ್ಥಿಗಳ ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇನೆ ಎಂದು ಮತ್ತೊಮ್ಮೆ ಹೇಳಿದರು. ಡಾಕ್ಟರ್, ಇಂಜಿನಿಯರು, IAS, IPS ಆಗ್ಬೋದಿತ್ತು. ಈಗ ಆಗಲ್ಲ. ಈಗ ಬುದ್ಧಿವಂತರು ಇರಬೇಕು ಅಷ್ಟೇ. ಅರ್ಹತೆ ಇತ್ತು ಅಂದ್ರೆ ಅವರಿಗೆ ಹಣದ ಯಾವುದೇ ರೀತಿ ಕೊರತೆ ಆಗೋದಿಲ್ಲ. ಕೊರತೆ ಆದ್ರೆ ನಾನು ನಿಂತು ಅವ್ರ ಶಿಕ್ಷಣವನ್ನು ಮುಗಿಸ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ನನ್ನ ಆಸೆ ಅದು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ. ಆ ಮಗು ಬಂದು ಇಲ್ಲಿ ಹೇಳುವಾಗ ಬಹಳ ಸಂತೋಷ ಆಯಿತು, ಬೇಜಾರನೂ ಆಯಿತು. ಅವ್ರು ಬಂದು ಕೇಳಿ ನಾವು ಕೊಡುವಂಗಿರಬಾರ್ದು. ಅವ್ರು ಕೇಳೋಕ್ಕಿಂತ ಮೊದಲೇ ನಾವು ಕೊಡಬೇಕು. ಅದಕ್ಕೆ ಜನಪ್ರತಿನಿಧಿಗಳು ಅಂತಾರೆ, ರಾಜಕಾರಣಿಗಳು ಅಂತಾರೆ. ಕೇಳಿದ್ರು ಕೊಡದೇ ಇಲ್ಲ ಅಂತ ಹೇಳಿದ್ರೆ ಅವರು ಯೋಗ್ಯರೇ ಅಲ್ಲ ಅನ್ನೋದೇ ಅರ್ಥ. ಶಿಕ್ಷಣಕ್ಕೆ ಮಾತ್ರ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳು ವೈದ್ಯರನ್ನು ಊರ ನಾಗರಿಕರು ಹಾಗೂ ಊರ ಮುಖಂಡರ ಮೂಲಕ ಸತ್ಕರಿಸಿ ಸನ್ಮಾನಿಸಲಾಯಿತು. ಅಪ್ಪ